ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನರ್ಸಿಂಗ್ ಕಾನ್ಸೆಪ್ಟ್ ಬೈ ರಾಘವ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಗ್ಯಾಜೆಟ್ ನೋಟಿದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ಲಿಕ್ಕೆ ಇವತ್ತು ಸೊ ಏನು ಯಾವ ಉದ್ಯೋಗ, ಯಾವ ಪೋಸ್ಟು, ಅದೇನು ಮಾಹಿತಿ ಇದೆ ಅಂತ ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್‌ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಆ ವಿಡಿಯೋದ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾವ ಒಂದು ಗ್ಯಾಜೆಟ್ ನೋಡಿ ಏನೆಲ್ಲ ಮಾಹಿತಿ ಇದೆ ನೋಡೋಣ. ಈ ಇದು ಒಂದು ಗ್ಯಾಜೆಟ್ ನೋಡಿ ರಾಜ್ಯಪತ್ರ ಹೊರಡಿಸಿರೋದು ಅಂದರೆ ಇದೊಂದು ಅಫಿಷಿಯಲ್ ಅರ್ಥ. ಸೊ ಇದು ಯಾವಾಗ ಆಗಿರೋದು ನೋಡಿ, 20/8/2016 ಈ ಡೇಟ್ ನೆನ್ಪಿಟ್ಕೋಬೇಕು. ಯಾಕೆ ಅಂತ 20/8/2026ಕ್ಕೆ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿದೆ ಅಂತಂದರೆ ನೀವು ನೋಡಿ, ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ. ಇವ್ರು ಏನಂತಂದರೆ 2 ಪೋಸ್ಟ್‌ಗಳಿಗೆ ಸಂಬಂಧಿಸಿದಂತೆ ಅವರು ರೆಕ್ರೂಟ್ಮೆಂಟ್ ಮಾಡ್ಕೋಬೇಕಂತ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ರೆಕ್ರೂಟ್ಮೆಂಟ್ ರೂಲ್ಸ್ ಕೊಟ್ಟಿದ್ದಾರೆ. ಕ್ರೈಟೇರಿಯಾ ಏನು, ಕಂಡೀಷನ್ಸ್ ಏನು, ಎಲಿಜಿಬಿಲಿಟಿ ಏನು, ಕ್ವಾಲಿಫಿಕೇಷನ್ ಯಾರೆಲ್ಲ ಅಪ್ಲೈ ಮಾಡಬೇಕು, ಸೊ ಅದ್ರ ಬಗ್ಗೆನೇ ಈ ಒಂದು ನೋಟಿಫಿಕೇಶನ್ ಇದೆ. ಸೊ ಯಾವ 2 ಪೋಸ್ಟ್ ಇಲ್ಲಿ ಮೇಜರ್ಲಿ ಅವರು 2 ಪೋಸ್ಟನ್ನು ತುಂಬಿಕೊಳ್ಳಿಕ್ಕೆ ಇದನ್ನು ನೋಟಿಫಿಕೇಶನ್ ಹಾಕಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್. ಸೊ PHCO ಅಂತ ಕರಿತೀವಿ ಅವ್ರನ್ನ, PHCO ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್, ಇನ್ನೊಬ್ಬರು DO ಸಾರಿ HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. 2 ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕ್ಕೆ ಈ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಇಲ್ಲಿ ಈ ನೋಟಿಫಿಕೇಶನ್ ಏನಂತಂದರೆ ಇದೊಂದು ಡ್ರಾಫ್ಟ್. ಓಕೆ, ಸೊ ಡ್ರಾಫ್ಟ್ ಅಂತಂದರೆ ಇಲ್ಲಿ ಒಂದು ಅವರು ರೂಲ್ಸು ರೆಗ್ಯುಲೇಷನ್ಸ್ ಫಾರ್ಮುಲೇಟ್ ಮಾಡಿದ್ದಾರೆ. ಇವರು ನೋಟಿಫಿಕೇಶನ್ ಹೊರಡಿಸಿ ಆಮೇಲೆ ಏನು ಅಬ್ಜೆಕ್ಷನ್ಸ್ ಅಂತ ಕೇಳಿದ್ದಾರೆ. ಸೊ ಯಾರಿಗಾದರೂ ಈ ರೂಲ್ಸ್ಗಳಿಂದ ಏನಾದರೂ ತೊಂದರೆ ಆಗ್ತಿದೆ ಅಂತಂದರೆ ಅಥವಾ ಏನಾದರೂ ಸಜೆಷನ್ಸ್ ಕೊಡೋದಿದ್ದರೆ ಅವರು ಇಲ್ಲಿ ಕೊಡಲಿಕ್ಕೆ ಆಗುತ್ತೆ. ಓಕೆ, ಅವರಿಗೆ ಒಂದು ಅವಕಾಶ ಇದೆ. ಯಾರಿಗೆಲ್ಲ ಈ ಒಂದು ರೂಲ್ಸಿಂದ ತೊಂದರೆ ಆಗ್ತಾ ಇದೆ, ಹೌದು ಇದು ಈ ಮಾಡಿದ ತಪ್ಪು, ಈ ಕ್ಲಾಸ್ ಇರಬಾರ್ದಿತ್ತು, ಏನಾದರೂ ಒಂದು ಕ್ಲಾಸ್ ಸೇರಿಸ್ಕೊಂಡು ಈ ಒಂದು ನೋಡಿಕೊಂಡು ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ ಅಥವಾ ನಿಮ್ದೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಕೊಡ್ಬೋದಾಗಿದೆ. ಈ ಒಂದು ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ನಿಮಗೆ ಅದನ್ನು ಅವರು 15 ದಿನಗಳ ಒಳಗಡೆ ಕೊಡಬೇಕಾಗತ್ತೆ. ಓಕೆ, ಇದು ಇಲ್ಲಿ ಬರೆದಿದೆ ನೋಡಿ, ಎನಿ ಅಬ್ಜೆಕ್ಷನ್ಸ್ ಆರ್ ಸಜೆಷನ್ ರಿಸೀವ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಎನಿ ಪರ್ಸನ್ ವಿತ್ ಸ್ಟೇಟ್ ಡ್ರಾಫ್ಟ್. ಇವಾಗ ಏನು ಡ್ರಾಫ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಏನಾದರೂ ನೀವು ಅಬ್ಜೆಕ್ಷನ್ ಬಿಫೋರ್ ದ ಎಕ್ಸ್ಪೈರಿ ಪೀರಿಯಡ್ ಅಂತ ಹೇಳಿದ್ದಾರೆ. ಬಿಫೋರ್ ದ ಎಕ್ಸ್ಪೈರಿ ಪೀರಿಯಡ್ ಅಂದರೆ 50 ಡೇಸು. ಸೊ ನಮಗೆ ಡೇಟ್ನ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ರೆ 20ನೇ ತಾರೀಕಿಗೆ ಇದು ಆಗಿದೆ. ಸೊ 20 ಅಂತಂದರೆ ಅದರಿಂದ 15 ಅವತ್ತಿಂದ 15 15 ಅಂತಂದರೆ 10 ದಿನ, ಆ ಕಡೆ ಒಂದು 5 ದಿನ ಅಂದರೆ ಸೆಪ್ಟೆಂಬರ್ 5ರೊಳಗಡೆ ನೀವು ಏನಾದರೂ ಅಬ್ಜೆಕ್ಷನ್ ಕಳಿಸ್ಬೋದು. ಸೊ ಏನಾದರೂ ಅಬ್ಜೆಕ್ಷನ್ ಎಲ್ಲಿ ಕಳಿಸ್ಬೇಕು ಸರ್ ಅಂತ ಕೇಳಿದರೆ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೀವು ಅಡ್ರೆಸ್ ಮಾಡಿ ಬರೀಬೇಕಾಗತ್ತೆ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ಫೇರ್, ವಿಕಾಸಸೌಧ, BR ಅಂಬೇಡ್ಕರ್ ಬೀದಿ, ಬೆಂಗಳೂರು 1. ಇಲ್ಲಿಗೆ ನೀವು ಅಬ್ಜೆಕ್ಷನ್ ಏನಾದರೂ ಅದನ್ನು ಇಲ್ಲಿ ಕಳಿಸ್ಬೋದಾಗಿದೆ. ಸೊ ನೀವು ಕಳ್ಸೋಕ್ಕೂ ಮುಂಚೆ ನಿಮ್ಗೆ ಗೊತ್ತಿರಬೇಕಲ್ಲ ಏನಿದೆ ರೂಲ್ಸ್. ಬನ್ನಿ ಅದನ್ನು ನೋಡೋಣ ಏನೇನು ರೂಲ್ಸ್ ಇದರಲ್ಲಿ ಅಂತ. ಇಲ್ಲಿ ಡ್ರಾಫ್ಟ್ ರೂಲ್ಸ್. ಓಕೆ, ಸೊ ಏನೇನು ರೂಲ್ಸ್ ಇದೆ ಅಂತ ನೋಡೋಣ. ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಏಜು ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ರಿಲೇಟೆಡ್ ಏನು ಹೇಳಿದ್ದಾರೆ ಅವರು, ಏಜ್ ಲಿಮಿಟು ಶಾಲ್ ಬಿ ರಿಲ್ಯಾಕ್ಸ್ಡ್ ಬೈ 3 ಇಯರ್ಸ್ ಅಂತ ಇದೆ. ಸೊ ಅಂದರೆ ನಿಮ್ಮದು ಮ್ಯಾಕ್ಸಿಮಮ್ ಇವಾಗ ಏನು ಪ್ರೆಸೆಂಟ್ ಇವಾಗ ಇರೋ ರೆಕ್ರೂಟ್ 40 ಇಯರ್ಸ್, ಅದ್ರ ಮೇಲೆ 5 ಇಯರ್ಸ್ ಕೊಟ್ಟಿದ್ದಾರೆ, ಬಟ್ ಇವರು 3 ಇಯರ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಆ್ಯಕ್ಚುಲಿ 35 ಇರೋದು ಜನರಲ್ ಮೆರಿಟಿಗೆ, ಇವಾಗ ಪ್ರೆಸೆಂಟ್ಲಿ 5 ಇಯರ್ಸ್ ಇದೆ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಇಯರ್ಸ್ ಅಂತ ಹೇಳ್ತಾರೆ. ಇದು ಒಂದು ಏಜ್ ರಿಲೇಟೆಡ್ ರಿಲ್ಯಾಕ್ಸೇಷನ್, ಏನಾದರೂ ನಿಮ್ಗೆ ಅಬ್ಜೆಕ್ಷನ್ ಕೊಡ್ಬೋದು. ಓಕೆ, ಇದು ಏಜ್ ರಿಲೇಟೆಡ್ ಆಯಿತು. ಇನ್ನು
ಇವರು 2 ಪೋಸ್ಟ್ ಅಂತ ನಾನು ಹೇಳಿದ್ನಲ್ಲ, ಒಂದು ಅದರಲ್ಲಿ PHCO ಪ್ರೈಮರಿ ಕೇರ್ ಆಫೀಸರ್. ಸೊ ಈ ಪೋಸ್ಟನ್ನು ಅವರು ಓನ್ಲಿ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅವರಷ್ಟೇ ಅಪ್ಲೈ ಮಾಡ್ಬೋದು ಅಂತ ಇದರಲ್ಲಿ ತಿಳಿಸಿ. ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡಲಿಕ್ಕೆ, ಹುಡುಗರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಇದು ಒಂದಿದೆ. ಇದ್ರ ಮೇಲೆ ನಿಮ್ಮ ಅಬ್ಜೆಕ್ಷನ್ ಹಾಕ್ಬೋದು. ದೆನ್ ಎಲಿಜಿಬಿಲಿಟಿ ಅಂತ ನೋಡೋಕೆ ಬಂದರೆ ಅವ್ರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇದೆ ನಿಮ್ಮದು. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಅವ್ರು ನಿಮಗೆ ಏನೋ ನಿಮ್ಮದು ಕ್ವಾಲಿಫಿಕೇಷನ್ ಹೇಳಿದ್ದಾರೆ, ಅದರಲ್ಲಿ ಮಿನಿಮಮ್ ಪಾಸ್ ಆಗಿರಬೇಕು, ಅದಕ್ಕಿಂತ ಕಡಿಮೆ ಅಲ್ಲ. ಸೊ ಇವರು ಒಂದು ಎಕ್ಸಾಮನ್ನು ಕಾಂಪಿಟೇಟಿವ್ ಮುಖಾಂತರನೇ ಅವರು ಸೆಲೆಕ್ಷನ್ ಮಾಡ್ತಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ಬಿಟ್ಟೆ ಮಾಡ್ತಾರೆ. ಇಲ್ಲಿ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ ದ ಕಮಿಟಿ ಶಾಲ್ ಕಂಡಕ್ಟ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. KE ಅಂದರೆ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಿಂದ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪೋಸ್ಟ್ಗಳಿಗೆ ಮಾಡ್ಕೊಳ್ಳೋದು. ಸೊ ಇಲ್ಲಿ ಅವರು ಫಸ್ಟ್ ಪೋಸ್ಟ್ ಬಗ್ಗೆ ಹೇಳಿದ್ದಾರೆ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್. ಸೊ ಇಲ್ಲಿ ಎಕ್ಸಾಮ್ ಹೆಂಗಿರುತ್ತೆ ಅಂತಂದರೆ 2 ಪೇಪರ್ ಇರುತ್ತೆ. 2 ಪೇಪರ್ಸ್, 2 ರಿಟರ್ನ್ ಪೇಪರ್ ಇರುತ್ತೆ. ಒಂದೊಂದು ಪೇಪರು 80 ಮಾರ್ಕ್ಸಿಂದ ಇರುತ್ತೆ. ಸೊ ಟೋಟಲ್ ಎಷ್ಟು 160 ಮಾರ್ಕ್ಸ್ 2 ಪೇಪರ್ ಇರುತ್ತೆ. ಆಮೇಲೆ ಇನ್ನು 40 ಮಾರ್ಕ್ಸಿಂದ ಒಂದು ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಇದು 80 2 ಪೇಪರ್, ಪ್ರಾಕ್ಟಿಕಲ್ 40, ಟೋಟಲು 200 ಮಾರ್ಕ್ಸಿಂದು ನಿಮಗೆ ಮಾರ್ಕ್ಸ್ ಆಗಿರುತ್ತೆ. ಸೊ ಇಲ್ಲಿ 2 ಪೇಪರ್ ಅಂತ ಹೇಳಿದ್ವಲ್ಲ, ಫಸ್ಟ್ ಪೇಪರ್ ಬಂದ್ಬಿಟ್ಟು ಜನರಲ್ ಮತ್ತು ಸಬ್ಜೆಕ್ಟ್ ನಾಲೆಜ್ ಇರುತ್ತೆ. ಇದು 80 ಮಾರ್ಕ್ಸ್ ಇತ್ತು. ಇದರದ್ದು ಸಿಲೆಬಸ್ ಏನಿದೆ ಅಂತಂದರೆ 10 ಮಾರ್ಕ್ಸು ಮ್ಯಾಟರ್ನಲ್ ಚೈಲ್ಡ್ ಹೆಲ್ತ್ ಇರುತ್ತೆ. ಇನ್ನು 20 ಮಾರ್ಕ್ಸು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಇರುತ್ತೆ. 20 ಮಾರ್ಕ್ಸ್ GK ಇರುತ್ತೆ. 20 ಮಾರ್ಕ್ಸ್ ಇನ್ನು 20 ಮಾರ್ಕ್ಸು 10 ಮಾರ್ಕ್ಸು ಹೆಲ್ತ್ ಆ್ಯಂಡ್ ನರ್ಸಿಂಗ್ ಇರುತ್ತೆ. ಇದು ಫಸ್ಟ್ ಪೇಪರು. ಸೆಕೆಂಡ್ ಪೇಪರ್ ನೋಡಿದ್ರೆ ಸಬ್ಜೆಕ್ಟ್ ನಾಲೆಜ್ ಅಂತ ಕೊಡ್ತಾರೆ. ಇಲ್ಲಿ ರಿಲೇಟೆಡ್ ಇದು ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಪ್ರಮೋಷನ್ CH ಸೈಡ್ CH ಒಂದು 20 ಮಾರ್ಕ್ಸ್ ಇರುತ್ತೆ. ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್ 10 ಮಾರ್ಕ್ಸ್, ಕಾಲೇಜ್ ಮೇಲೆ ಅನಾಟಮಿ ಫಿಸಿಯಾಲಜಿ ಹೆಲ್ತ್ ಸೆಂಟರ್ 20 ಮಾರ್ಕ್ಸ್. ಇದು ಪೇಪರ್ 80, ಎರಡನೇ ಪೇಪರ್ 80 ಮಾರ್ಕ್ಸ್. ಸೊ ಇದು ಏನಾಯ್ತು ಸಿಲೆಬಸ್ ಫಾರ್ PHCO ಪ್ರೈಮರಿ ಹೆಲ್ತ್ ಆಫೀಸರಿಗೆ. ಸೆಕೆಂಡ್ ಪೋಸ್ಟು ಹೇಳಿದ್ವಲ್ಲ, ಅದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರು ಇವ್ರಿಗೂ ಕೂಡ ಎಕ್ಸಾಮ್ ಇರುತ್ತೆ. 2 ಪೇಪರ್ ಇರುತ್ತೆ. ಒಂದೊಂದು 80 ಮಾರ್ಕ್ಸ್ ಇರುತ್ತೆ. ಟೋಟಲ್ಲು 160 ಮಾರ್ಕ್ಸ್ ಮತ್ತು ಇನ್ನೂ 40 ಮಾರ್ಕ್ಸಿಂದು ಪ್ರಾಕ್ಟಿಕಲ್. ಸೊ ಅಂದರೆ ಆಲ್ಮೋಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಇಬ್ಬರು ಸೇಮ್ ಇದೆ. ಅಲ್ಲಿ 2 ಪೇಪರು, 2 ಪೇಪರು, ಅಲ್ಲಿ ಪ್ರಾಕ್ಟಿಕಲ್ ಇದೆ. ಸೊ ಬಟ್ ಇವರಿಗೆ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಇವರಿಗೆ ಫಸ್ಟ್ ಪೇಪರು ಜನರಲ್ಲು, ಇವ್ರಿಗೆ ಸಬ್ಜೆಕ್ಟ್ ನಾಲೆಜ್ ಅಂತ ಫಸ್ಟ್ ಪೇಪರ್ ಹೇಳ್ತಾನೆ. ಇಲ್ಲಿ 10 ಮಾರ್ಕ್ಸ್ ಅನಾಟಮಿ ಫಿಸಿಯಾಲಜಿ ಮೈಕ್ರೋಬಯಾಲಜಿ ಸೇರಿಬಿಟ್ಟು ಫಾರ್ಮಾಕಾಲಜಿ. ಫಸ್ಟ್ ಏಡಿಗೆ 10 ಮಾರ್ಕ್ಸು, ಡಿಸಾಸ್ಟರ್ಗೆ ಒಂದು 10 ಮಾರ್ಕ್ಸ್, ಕಮ್ಯುನಿಕೇಬಲ್ ನಾನ್ ಕಮ್ಯುನಿಕೇಬಲ್ ಒಂದು 10 ಮಾರ್ಕ್ಸು, ಎನ್ವಿರಾನ್ಮೆಂಟ್ ಸ್ಯಾನಿಟೇಷನ್ ಪ್ರಾಬ್ಲಮಿಗೆ ಕಮ್ಯುನಿಕೇಷನ್ ಹೆಲ್ತ್ ಎಜುಕೇಷನ್ 5 ಮಾರ್ಕ್ಸ್, ಜನರಲ್ ಕನ್ನಡ ಆ್ಯಂಡ್ ಜನರಲ್ ಇಂಗ್ಲೀಷ್ ಆ್ಯಡ್ ಆಗಿದೆ. ಇದು ಜನರಲ್ ಮತ್ತು ಇದು ಇಂಗ್ಲೀಷ್ ಇದೆ. ಎಲ್ಲ ಸೇರಿ 80 ಮಾರ್ಕ್ಸ್, 20 ಮಾರ್ಕ್ಸ್ ಇದೆ. ಸೆಕೆಂಡ್ ಪೇಪರು ಇಲ್ಲಿ ನಿಮಗೆ ಫಂಡಮೆಂಟಲ್ಸ್ ಆಫ್ ಮ್ಯಾನೇಜ್ಮೆಂಟು ಆ್ಯಕ್ಟು ಲೋಕಲ್ ಸೆಲ್ಫ್ ಪ್ರಾಜೆಕ್ಟ್ 20 ಮಾರ್ಕ್ಸ್. ಆ್ಯಂಡ್ ಬಿಹೇವಿಯರಲ್ ಸೈನ್ಸ್ ಕಾಲೇಜಸ್, ಬಯೋಮೆಡಿಕಲ್ ವೇಸ್ಟ್ ಮ್ಯಾಟ್ರಿಕ್ ಕೇರ್, ಪ್ಯಾಲೇಟಿವ್ ಕೇರ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಇರುತ್ತೆ. ಇದು ಎರಡನೇ ಪೇಪರು. ಸೊ ಆಮೇಲೆ ಇವ್ರಿಗೂ ಕೂಡ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇವ್ರಿಗೂ ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ 40 ಮಾರ್ಕ್ಸ್ ಇರುತ್ತೆ. ಈ ಒಂದು ಪ್ರಾಕ್ಟಿಕಲಿಗೆ ಅವ್ರು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ರಿಟರ್ನಲ್ಲಿ ಇರ್ತಕ್ಕಂಥ ಒಂದು ನೀವು ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್, ಪ್ರಾಕ್ಟಿಕಲ್ಲಿಗೆ 1:2 ಆರ್ಡರ್ಸಲ್ಲಿ ಅವರು ಮೆರಿಟ್ ಲಿಸ್ಟ್ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಪೋಸ್ಟ್ಗೆ 3 ಜನ ಆಯ್ಕೆ ಮಾಡ್ತಾರೆ ಪ್ರಾಕ್ಟಿಕಲ್ ಬೇಸ್ಡ್ ಆನ್ ಯುವರ್ ನಿಮ್ಮದು ಎಕ್ಸಾಮ್ ಮೇಲೆ ಪ್ರಾಕ್ಟಿಕಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಪ್ರಾಕ್ಟಿಕಲ್ ಹೆಂಗಿರುತ್ತೆ ಅಂದರೆ ಆಸ್ಕಿ ಅಂದರೆ ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್
ಸೊ ಈ ಒಂದು ಇದ್ರ ಮೇಲೆ ಅವರೊಂದು ಪ್ರಾಕ್ಟಿಕಲ್ ಕಂಡಕ್ಟ್, ಇದಕ್ಕೆ ಯಾವುದೇ ಆದಂಥ ಇಂಟರ್ವ್ಯೂ ಇರಲ್ಲ. ನಿಮ್ದು ಥಿಯರಿ ಮತ್ತು ಪ್ರಾಕ್ಟಿಕಲ್ ನಿಮ್ದು. ಇಲ್ಲಿ ವೇಟೇಜ್ ಆಫ್ 1 ಮಾರ್ಕ್ಸ್. ಇನ್ನು ಇದು ವೆರಿ ಇಂಪಾರ್ಟೆಂಟ್. ಈಗ ಸುಮಾರು ಜನ ಎಲ್ಲರೂ ಏನಂತಂದ್ರೆ ಸುಮಾರು ಜನ ನೀವು ಇದರಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, NHM NRHM ಅಂದರೆ ಕಾಂಟ್ರಾಕ್ಟ್ ಇದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರ ಅಂದರೆ ಅಂಡರ್ ಗೋರ್ಮೆಂಟ್ ಕಾಂಟ್ರಾಕ್ಟ್, ಥರ್ಡ್ ಪಾರ್ಟಿಯಿಂದ ರೆಕ್ರೂಟ್ಮೆಂಟ್ ಅಲ್ಲ, ಅಂದರೆ ಇದು ಹೇಳ್ತಾರಲ್ಲ, ಅಂದರೆ ಮೂರನೇ ಕಡೆಯಿಂದಲ್ಲ, NHM NRHM ಅಂಡರ್ ಏನಾದರೂ ನೀವು ಡೈರೆಕ್ಟ್ ಗೋರ್ಮೆಂಟ್ ಕಡೆ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾರೆ, ನಿಮಗೆ ಒಂದು ರಿಕ್ರೂಟ್ಮೆಂಟ್ ಅವ್ರೇನು ಹೇಳ್ತಾರೆ ಅಂತಂದರೆ ಒಂದು ಮಾರ್ಕ್ಸ್ ವೇಟೇಜ್ ಕೊಡ್ತಾರೆ. 1 ವರ್ಷಕ್ಕೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. 1 ವರ್ಷ ನೀವು NH NRH 1 ಮಾರ್ಕ್ಸ್ ಮ್ಯಾಕ್ಸಿಮಮ್ ಆಫ್ 5 ಮಾರ್ಕ್ಸ್, 5 ಮಾರ್ಕ್ಸ್ ಮ್ಯಾಕ್ಸಿಮಮ್. ಸರ್ ನಾನು 20 ವರ್ಷ ಮಾಡಿ ನಂಗೆ 20 ಮಾರ್ಕ್ಸ್ ಇಲ್ಲ, ಅಪ್ ಟು 5 ಇಯರ್ಸ್ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ವರ್ಷ 5 ಮಾರ್ಕ್ಸ್ ಬೋನಸ್ ಅಥವಾ ಅಡಿಷ್ನಲ್ ಆಗಿ ನಿಮಗೆ. ಸೊ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಸೆಲೆಕ್ಟ್. ಸೊ 5 ಮಾರ್ಕ್ಸ್ ಅಂತ 5 ಮಾರ್ಕ್ಸ್ ನಿಮಗೆ ಕೊಟ್ಟಿರೋದಕ್ಕೆ ಅವಕಾಶ ಇದೆ. ಸೊ 5 ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ಇವ್ರು ಯಾರಿಗೆ ಅಂತಂದರೆ ಇದು ನಿಮಗೆ NHM ಮತ್ತು NRHM, ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್, ಹಾಸ್ಪಿಟಲ್, ಮೆಡಿಕಲ್ ಎಜುಕೇಷನ್ ಆದರೂ ಮಾಡಿ, ಕಾಲೇಜ್ಗಳಲ್ಲಿ, ತಾಲೂಕು ಹಾಸ್ಪಿಟಲ್ ಎಲ್ಲಿ ಬೇಕಾದರೂ ಮಾಡಿರಿ, ಬಟ್ ನೀವು ಸರ್ NRHM ಮಾಡಿರ್ಬೇಕು. ಸೊ ಇದು ಇಬ್ಬರಿಗೂ ಕೂಡ ಕನ್ಸಿಡರ್ ಆಗುತ್ತೆ. ಪ್ರೈಮರಿ ಹೆಲ್ತ್ ಕೇರ್ ಆಫೀಸರಿಗೆ 5 ಮಾರ್ಕ್ಸ್ ಬೋನಸ್. ಇದು ಒಂದು ಇಂಪಾರ್ಟೆಂಟು. ನೆಕ್ಸ್ಟು ಇನ್ನು ಯಾರೆಲ್ಲ ಕನ್ನಡ ಓದಿಲ್ಲ, ತಮ್ಮ ಒಂದು ಸ್ಟಡಿ ಪೀರಿಯಡಲ್ಲಿ ಕನ್ನಡನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರು ಓದಿಲ್ಲ ಅವ್ರಿಗೆ ಮಾತ್ರ ಒಂದು ಕನ್ನಡ ಟೆಸ್ಟಿಂಗ್ ಲ್ಯಾಂಗ್ವೇಜ್ ಅದು 150 ಮಾರ್ಕ್ಸಿಂದ ಇರುತ್ತೆ. ಎಕ್ಸಾಮಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಬರೀ ಯಾರು ಕನ್ನಡ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿಲ್ಲ, ಇದಿಷ್ಟು ಕನ್ನಡ ಲ್ಯಾಂಗ್ವೇಜ್ ಆಗಿ. ಓಕೆ, ಸೊ ವೆರಿ ಇಂಪಾರ್ಟೆಂಟು. ಬನ್ನಿ ಎಷ್ಟು ಪೋಸ್ಟ್ ಇದೆ. ಸೊ ಇಲ್ಲಿ ಪ್ರೈಮರಿ ಹೆಲ್ತ್ ನಾನು ಹೇಳ್ದಂಗೆ ಫಾರ್ ಫೀಮೇಲ್ಸ್ ಇದೆ. ನಿಮ್ಮ ಸ್ಯಾಲ್ರಿ ಸ್ಕೇಲ್ ಬಂದ್ಬಿಟ್ಟು 37,000 26,000 ನೋಡಿ ಎಷ್ಟು ವೇಕೆಂಟ್. 1205 ಪೋಸ್ಟು ಅವರ ರೆಕ್ರೂಟ್ ಒಂದು ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅವರು. ಇನ್ನು ಅಬ್ಜೆಕ್ಷನ್ಸ್ ಎಲ್ಲ ರಿಸೀವ್ ಮಾಡಿ ಅದಾದಮೇಲೆ ಅದ್ರ ಮೇಲೆ ಡಿಸ್ಕಸ್ ಮಾಡಿ ಅವರು ಯಾವ್ದು ಬೇಡ ಅಂತ ಒಂದು ಇರುತ್ತೆ. ಅದು ಫೈನಲ್ ಆಗಿ ಒಂದು ಡ್ರಾಫ್ಟ್ ರೆಡಿ ಮಾಡ್ತಾರೆ. ಅದಾದಮೇಲೆ ನಿಮಗೆ ರೆಕ್ರೂಟ್ಮೆಂಟ್ ಬರುತ್ತೆ. ಸೊ ಏನು ಅಪ್ಡೇಟ್ಸ್ ಬಂತು ನಾನು ನಿಮ್ಗೆ ಅಪ್ಡೇಟ್ ಇಲ್ಲಿ ಚಾನಲಲ್ಲಿ ಇಲ್ಲಿ ನೋಡಿ. ಟೋಟಲು 1205 ಪೋಸ್ಟ್ ಅದು. ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತೆ ಅಂತೇಳಿ ಫಸ್ಟ್ ಥಿಂಗು ಫೀಮೇಲಿಗೆ ಅಷ್ಟೇ. ಬನ್ನಿ ಕ್ವಾಲಿಫಿಕೇಷನ್ ಏನಂತ ನೋಡೋಣ. ಫಸ್ಟ್ ಫೀಮೇಲು, ಓಕೆ, ಅವ್ರ ಕ್ರೈಟೇರಿಯಾನೇ ಅದು ಇದೆ. ಅದಾದಮೇಲೆ SLC ಪಾಸ್ ಆಗಿರಬೇಕು. SLC ಜೊತೆಗೆ ಅವರು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂದರೆ ಮುಂಚೆ ಇದನ್ನು ನಾವು ANM ಅಂತ ANM ಮಾಡ್ತಿರ್ಬೇಕು. 10th ಪಾಸ್ ಆಗಿ ಮಿನಿಮಮ್ಮು ANM ಅವರು ಕ್ವಾಲಿಫೈ ANM ಅಲ್ಲಿ ತೊಗೊಂಡಿರ್ಬೇಕು. ಇದು ಒಂದು ಕಡೆ ಆದರೆ ಇದು ಒಂದು ಕ್ವಾಲಿಫಿಕೇಷನ್ ಇದು. ಅಥವಾ ಅವರು ಡಿಪ್ಲೊಮಾ ನರ್ಸಿಂಗ್ ಆದರೂ ಮಾಡಿರ್ಬೋದು. ಡಿಪ್ಲೊಮಾದಲ್ಲಿ ಅವ್ರು ಓದ್ಬೇಕಾದ್ರೆ ತೊಗೊಂಡು ಸೈಕ್ಯಾಟ್ರಿ ತೊಗೊಂಡು ಅವರು ಕೂಡ ಇದಕ್ಕೆ ಅಂದರೆ ANM ಎಲಿಜಿಬಲ್. ಅಥವಾ ಏನಂತ ಹೇಳಿದ್ದಾರೆ ಅವರು ಬ್ಯಾಚುಲರ್ ಆಫ್ ಡಿಗ್ರಿ ಅಂದರೆ BSc ಕೂಡ. ಸೊ ANM GNM BSc ಯಾರಾದರೂ ಪರವಾಗಿಲ್ಲ, ಫೀಮೇಲ್ ಕ್ಯಾಂಡಿಡೇಟ್ಸು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ಅವ್ರು ಇದನ್ನು ಅಪ್ಲೈ ಮಾಡ್ಬೋದು.
ಅದ್ರ ಮೇಲೆ ಯಾರಿಗಾದ್ರೂ ಅಬ್ಜೆಕ್ಷನ್ ಹುಡುಗರಿಗೆ ಏನಾದ್ರು ಅಬ್ಜೆಕ್ಷನ್ ಹಾಕ್ರಪ್ಪ. ಇವರು ನಮ್ಗೆ ಯಾಕೆ ಇದು ಅದು ಕನ್ಸಿಡರ್ ಆದ್ಮೇಲೆ ಡ್ರಾಫ್ಟ್ ಅನ್ನು. ಸೊ ಇದಿಷ್ಟು ಯಾವುದಿದು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಅಂತ ಕ್ವಾಲಿಫಿಕೇಶನ್ ಕ್ರೈಟೇರಿಯಾ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರು. ಇವ್ರಿಗೂ ಕೂಡ ಸ್ಕೇಲ್ ಸೇಮ್ ಇದೆ. 37,500ರಿಂದ 76,000 ಇಲ್ಲಿ. ಸೊ ಎಲ್ಲರೂ ಸೇರಿಬಿಟ್ಟು ಎಷ್ಟಾಯ್ತು ಪೋಸ್ಟ್ ಆಯ್ತು ಯಾವ ಕರೀತಾರೆ 1500 ಪೋಸ್ಟ್ ಅದಾವು. ಬೇಗ ಅಬ್ಜೆಕ್ಷನ್ ಮಾಡ್ತಾರೆ. ಆರೋಗ್ಯ ಇಲಾಖೆ ನೋಡಿ 300 ಪೋಸ್ಟ್ ಇದಾವೆ. ಇಲ್ಲಿ ಏನು ಕ್ವಾಲಿಫಿಕೇಶನ್ ಅಂತ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ದ ವೊಕೇಶನಲ್ ಕೋರ್ಸ್ ಹೆಲ್ತ್ ವರ್ಕರ್ ಅಂತ ಮಲ್ಟಿಪರ್ಪಸ್ ಹೆಲ್ತ್ ಕೋರ್ಸ್ ಇತ್ತು. ಅದನ್ನ ಯಾರಾದರೂ ಮಾಡ್ಕೊಂಡು ಅದರೊಳಗಡೆ ಇದು ಮಲ್ಟಿಪರ್ಪಸ್ ಕೋರ್ಸ್ ಅನ್ನು ಮಾಡಿ ಅವರು ಕೂಡ ಇದಕ್ಕೆ ಅಥವಾ 3 ವರ್ಷದ್ದು ಡಿಪ್ಲೊಮಾ ಇನ್ ಹೆಲ್ತ್. ಸುಮಾರು ಜನ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಸರ್ ಡಿಪ್ಲೊಮಾ ಇನ್ ಹೆಲ್ತ್ ಅವರಿಗೆ ಯಾವುದು ಇಲ್ಲಿ ನೋಡ್ರಿ ಬಂದಿದೆ ನಿಮಗೆ 300 ಪೋಸ್ಟ್ ಇದಾವೆ. ಡಿಪ್ಲೊಮಾ ಇನ್ DHI ಯಾರು ಮಾಡಿದ್ದೀರಾ ಅವ್ರು ಇದನ್ನ ಸೊ ಇಲ್ಲ ಅವರು ಎಲಿಜಿಬಲ್ ಅದು ಆಗಿರ್ಬೋದು ಅಥವಾ PUC ಸೈನ್ಸ್ ಮಾಡಿರಬೇಕು. PUC ಸೈನ್ಸ್ ಜೊತೆಗೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸು 2 ವರ್ಷದ ಮಾಡಿರ್ಬೋದು. 10th ಆಗಿ ಡಿಪ್ಲೊಮಾ 3 ಮಾಡಿರಬೇಕು. PUC ಸೈನ್ಸ್ ಆಗಿ ಡಿಪ್ಲೊಮಾ ಇನ್ ಹೆಲ್ತ್ ಕೋರ್ಸು ಎಲಿಜಿಬಲ್. ಏನೇನು DODC ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸು ಅದರಲ್ಲಿ ಆಮೇಲೆ DHI ಡಿಪ್ಲೊಮಾ ಇನ್ ಹೆಲ್ತ್ ಇವರು ಎಲಿಜಿಬಲ್ಲು. ಅದಾದಮೇಲೆ ಅದು ಇಲ್ಲ ಅಂತಂದರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಅಂದರೆ JNMದವರು ಕೂಡ ಇದಕ್ಕೆ ಎಲಿಜಿಬಲ್ಲು ಅಥವಾ BSc ನರ್ಸಿಂಗ್ BSc. ಸೊ ಇಲ್ಲಿ ಯಾವುದೇ ಫಿಮೇಲ್ ಅಂತ ಇಲ್ಲ, ಮೇಲು ಫಿಮೇಲ್ ಅಪ್ಲೈ ಮಾಡ್ಬೋದು. ಬಟ್ HCOಗೆ ಫಿಮೇಲ್ ಮೇಲು ಫಿಮೇಲ್ ಮಾಡ್ಬೋದು. ನೋಟಿಫಿಕೇಶನಲ್ಲಿ ರೂಲ್ಸ್ ಯಾರಿಗಾದರೂ ಅಬ್ಜೆಕ್ಷನ್ ಪ್ಲೀಸ್ ದಯಮಾಡಿ ಅಬ್ಜೆಕ್ಷನ್ 15 ದಿನಗಳ ಒಳಗಾಗಿ ನೋಟಿಫಿಕೇಶನ್ ಇದೆ ನಿಮಗೆ 20ನೇ ತಾರೀಕು 15 ದಿನದ ಒಳಗಡೆ ಗೆ ಕಳಿಸ್ರಿ. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರೆದ್ಬಿಟ್ಟು ರೆಫರೆನ್ಸನ್ನು ಯಾವ ಪಾಯಿಂಟ್ ಅಬ್ಜೆಕ್ಷನ್ ಆ ಪಾಯಿಂಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಅದು ಏನಾದರೂ 15 ದಿನ ಅದು ಆಮೇಲೆ ಡ್ರಾಫ್ಟ್ ಬರುತ್ತೆ. ಫೈನಲ್ ಡ್ರಾಫ್ಟ್ ಆದಮೇಲೆ ನೋಟಿಫಿಕೇಶನ್ ಬರುತ್ತೆ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಫಿಮೇಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು, ಎಕ್ಸಾಮ್ ಇರೋದ್ರಿಂದ ಸಿಲೆಬಸ್ ಆಲ್ರೆಡಿ ಆ ಸಿಲೆಬಸ್ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಮೇಲೆ ಕ್ಲಾಸಸ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಕೂಡ ಮಾಡಿ. ವಿಡಿಯೋದಲ್ಲಿ ನೋಡ್ತಾ ಇರಿ ಹಾಗೂ